ಮಾತ್ರ ಹೇಳ್ಬಾರ್ದು. ಸುಂದರ ಇದು ಸುಳ್ಳು ಸುಂದರ ಹೇಳ್ತಾರೆ. ಆ ಸತ್ಯ ಸ್ಪಷ್ಟ ಸತ್ಯನೇ ಸತ್ಯ ಕಹೋ ಸ್ಪಷ್ಟ ಕಹೋ ಕಹೋ ನ ಸುಂದರ ಜೀವ. ನಿಮ್ಗೆ ಯಾಕೆ ತಿಳಿಯಾಗ ಅಂತ ಕೇಳಿದ್ರೆ ಒಂದನೇ ಈಗ ಕರ್ಮಕಾಂಡನೂ ಹಿಡ್ಕೊಂಡು ಹೊಂಟ್ರಿ, ಉಪಾಸನಾ ಕಾಂಡನೂ ಹಿಡ್ಕೊಂಡು ಹೊಂಟಿರಿ, ಜಪ ತಪನೂ ಮಾಡಾಕತ್ತೀರಿ, ಎಲ್ಲಾ ಕಡೆ ಮೈ ತುಂಬ ಏನೇನೋ ಹಚ್ಕೊಳ್ಳಕತ್ತೀರಿ. ಇವೆಲ್ಲ ಹಚ್ಕೊಂಡು ಅಲ್ಲಿ ಹೋಗ್ಲಿಕ್ಕೆ ಪಾತ್ರದಿಂದ ಇಲ್ಲ. ಅದು ಅಂದ್ರೆ ನಿರ್ಗುಣ ನಿರಾಕಾರ ವ್ಯಾಪಕ ಅದು ಏನು ಸ್ವರೂಪ. ಜೀವನ ಎರಡು ಅಡ್ರೆಸ್ ಅದ ತಿಳ್ಕೊರಿ. ಒಂದು ಸುಳ್ಳು ಅಡ್ರೆಸ್ ಅದ, ಒಂದು ಖರೆ ಅಡ್ರೆಸ್. ಜೀವನು ತನ್ನನ್ನು ತಾನು ಬಾಧಿಸಿಕೊಳ್ಳಬೇಕು. ಜೀವ ತನ್ನನ್ನು ತಾನು ಬಾಧಿಸಿಕೊಂಡು ತಾನು ಬ್ರಹ್ಮಸ್ವರೂಪ ಅಂತ ಹೇಳಿದೆ. ನಿಮ್ಮನ್ನ ನೀವು ಬಾಧಿಸಿಕೊಳ್ಳೇರಿ. ಎಲ್ಲ ನಿಮ್ಮ ನೀವು ಪಕ್ಕ ಹಿಡ್ಕೊಂಡು ಬ್ರಹ್ಮವಾಗಿ ಇರಬೇಕು. ನಿಮ್ಮನ್ನು ನೀವು ಹಿಡ್ಕೊಂಡು ಆ ಬ್ರಹ್ಮವನ್ನು ಹೋಗಬೇಕು. ಬ್ರಹ್ಮ ಸಿಕ್ಕ ಮ್ಯಾಗ ಬಿಡ್ಬೇಕಂತೀವಿ, ಬ್ರಹ್ಮ ಕಳ್ಕೊಂಡೇ ಸಿಕ್ಕಿಲ್ಲ. ಕಳ್ಕೊಂಡೇ ಸಿಕ್ಕಾನೆ ಹುಡುಕ್ಯಾಡಬೇಕಿದ್ದೇ ಭ್ರಾಂತಿ ವಿಚಾರ ಸಾಲ ಕೇಳಿಲ್ಲ. ಎರಡು ಪ್ರಶ್ನೆಗಳು ಮಾಡೋದಿಲ್ಲ. ನಮ್ಮ ದೃಷ್ಟಿ ಕರೆದ ದೃಷ್ಟಿ ದೃಷ್ಟಿ ಏನ್ ಮಾಡ ದುಃಖ ನಿವೃತ್ತಿಯಾಗಬೇಕು, ನಮಗ ಪರಮಾನಂದ ಪ್ರಾಪ್ತಿ ಆಗಬೇಕು. ಎಲ್ಲಾ ಮಾಡಿ ಬೆಲ್ಲಿಗೆ ಹೇಳ್ಯಾರೋ ಕರ್ಮ ಉಪಾಸನೆ ಏನೇನ್ ನಮ್ಗೆ ಹೇಳಕ್ ಹೋಗ್ಯಾರಿ. ಎಲ್ಲಾನು ನಾವು ಮಾಡಿ ಬಂದಿದ್ದೆವು, ಅದರಿಂದ ನಮ್ಗೆ ದುಃಖ ನಿವೃತ್ತಿ ಆಗಿಲ್ಲ, ಮತ್ತೆ ಕೆಲಸ ಮತ್ತೆ ಏನೇನೇ ಆಗ್ಬೇಕು ಕೇಳಿದ್ರೆ ಬಸವರಾಜ ಅವ್ರು ಹೇಳ್ಯಾರ ಸ್ಲಿಪ್ ಅದು. ಅದಕ್ಕೊಂದು ತಿಳಿಯೋ ಬೇರೆ ಅಲ್ಲ, ಅವನೇನಿ ತಿಳಿಯಾಗ್ಯಾದ ತಿಳಿತದ ಅನ್ನೋದಕ್ಕೊಬ್ಬ ತಿಳಿಯೋಣ ಬೇರೆ ಅದ. ತಿಳಿತದ ತಿಳಿಯಂಗಿಲ್ಲ ಆಗ್ಯದ ಅನ್ನೋದಕ್ಕೇನು ಸಾಕ್ಷಿ ಅಲ್ಲ, ಅವನೇ ನೀ. ಅವ ಮತ್ತೆಲ್ಲಿ ಹೊರಗ ಇಲ್ಲ. ನೀನು ಬಹಿರ್ಮುಖ ಏನರೇ ಮಾಡ್ಕೋತ ಹಾರಿ ಮತ್ತಿಟ್ಟು ನಿನಗೆ ದೇಹಾತ್ಮ ಬುದ್ಧಿನೇ ಬರಲು, ವರ್ಣಾಶ್ರಮ ಬುದ್ಧಿನೇ ಬರಲು ಹೊರತಾಗಿ ಸಚ್ಚಿದಾನಂದ ರೂಪ ಪರಬ್ರಹ್ಮ ಸ್ವರೂಪ ಆತ್ಮನೇ ನಾನಿದ್ದ ಜ್ಞಾನ ನಿಮಗೆ ಎಂದಿಗೂ ಆಗಲ್ಲ. ಬರಕ್ ಕುಂತಿ ಬರಕ್ ಪ್ರಥಮ ಹುಟ್ಟದಾಗ್ರಿ ಏನ್ ಹಚ್ಕೊಂಡು ಹುಟ್ಟಿದೆ ಕರ್ಕೊಂಡು ಹುಟ್ಟಿದೆ. ಈಗ ಸೋಂಗಿಲ್ಲ ಬರೋದು ನೀವು ನಡುವೆ ಬಂದವರು ಮೂಲ ಪರಮಾತ್ಮನಿಂದ ಜನ್ಮಕ್ಕೆ ಬಂದೆವು. ತಾಯಿ ಜನ್ಮದಿಂದ ಬಂದ್ರೆ ಅಂತ ತಿಳ್ಕೋಲ್ಲ. ಯಾರು ಈ ಗುರುತೆ ಬಂದಾರ, ಹುಕ್ಕಮತ್ಕೊಂಡು ಬಂದಾರ, ಜಡ್ಡ ಬೀಸಿ ಗುಡ್ಡ ಬಂದಾರ, ಏನೂ ಇಲ್ಲ. ನಡು ಬಂದಿದ್ದೆಲ್ಲ ಸೋಲು ಮಾಡ್ಕೊಂಡಿ. ಯಾಕಂದ್ರೆ ಸಭಿ धर्मों का यही धंधा है, पढ़ा लिखा भी अंधा है. ಎಲ್ಲಾ ಧರ್ಮಗಳು ಧಂಧಾ ಇದು. सभी धर्मों का यही धंधा है, पढ़ा लिखा भी अंधा है. ನೀವು ಸಾಲಿ ಕಲ್ತಿರಿ ಖರೆ ಅಂದ್ರೂ ಕೂಡ್ರಿ ಯಾಕೆ ಕೂಡ್ರಿದ್ದೀರಿ ಅಂತ ಕೇಳ ನಿಮಗೂ ವಿಚಾರ ಮಾಡುವ ಕೆಪಾಸಿಟಿ ಲಕ್ಷಣಕ್ಕೆ ಇಡುವರಿ. ನಾ ಹೇಳೋದು ಮಾತು ಸ್ವಲ್ಪ ಸ್ಪಷ್ಟ ಹೇಳ್ತೀನಿ, ಕಟ್ಟು ಇರ್ಲಿ. ಒಳಗಡೆ ಇದು ತಿಳ್ಕೋರಿ, ಹೊರಗೆ ಬೇಕಾದ್ ಮಾಡಲ್ಲ. ಅಂದ ಬಳಿಕ ಮುಂದೆ ಇವು ಯಾರು ಸೇರ್ಸಬೇಕು ನಿಮ್ಗ? ಯಾರು ಅವ್ರು ಸೇರ್ಯಾರ ಅವ್ರು ನಿಮ್ಮಲ್ಲಿ ಮಾಡ್ಕೊಂಡು ಬರ್ತಾವ.
ಅವ್ರು ಯಾರು ಸೇರ್ಯಾರ ಅವ್ರು ನಿಮ್ಮನ್ನ ಮಾಡ್ಕೊಂಡು ಕೊಡ್ತಾರೆ. ನೀವು ಅದೇ ನಾ ಅಂತ ತಿಳಿದಿರಿ. ಇದನ್ನ ನೀವು ಬಾಧಿಸಬೇಕಾಗ್ಯದ. ನಾಶ ಬೇಕಂದ್ರೆ ಬಾಧ ಬೇಕಾಗ್ಯದ. ಬಾಧ ನಾಶ ಎದರಿಂದ ಆಗ್ತದ? ಕ್ರಿಯೆಯಿಂದ ಆಗ್ತದ. ಬಾಧ ಜ್ಞಾನದಿಂದ ಆಗ್ತದ. ಜ್ಞಾನ ನಿಮ್ಮಲ್ಲಿ ಐದು ಅಂದ್ರೆ ಆಟೋಮೆಟಿಕ್ ಬಾಧ ಆಗಲಿಕ್ಕೆ ನಮ್ ಗೌರವ ಮಾತು ಹೇಳಿದ್ರೆ ಅದ ನನಗೆ ಎಲ್ಲಾ ಕೇಳ್ತಾರೆ, ಎಲ್ಲಾ ಇದು ಮಾಡ್ತಾರೆ. ದಾನ ಒಂದು ಆಗ ನೋಡ್ರಿ ಹೆದರವ್ರು. ದಾನ ಯಾಕಾಗ್ತದೋ ಯಪ್ಪ? ಜ್ಞಾನಿ ಆಗಿಲ್ಲ. ಜ್ಞಾನ ಆಗೈತಂದ್ರೆ ದಾನ ಆಗಲಿಕ್ಕೆ ಇದು ನಮ್ಮ ಸ್ಪಷ್ಟ ಉತ್ತರ. ಅದು ಯಾರಿಗೂ ಬೇಕಾದ್ರೂ ಯಾರಿಗೂ ಕೇಳಿ ಅವನಿಗೆ ಪರಿಪೂರ್ಣ ಜ್ಞಾನ ಐತಂದ್ರೆ ಆಟೋಮೆಟಿಕ್ ದಾನ ಆಗ್ತದ. त्याग ಆಗ್ತದ. त्याग किया नहीं जाता, त्याग हो जाता. ನೀ ತ್ಯಾಗ ಮಾಡಕ್ ಹೋಗ್ಬೇಡ. ಜ್ಞಾನ ಆಯ್ತಂದ್ರೆ ಆಟೋಮೆಟಿಕ್ ತ್ಯಾಗ ಆಗ್ತದ. ಹಣ್ಣಾಯ್ತು ಪುಟ್ಟಿ ಕೇಳಿದ್ರೆ ತುಂಬ ಹುಚ್ಚಿ ಬಿಡ್ತದ. ಹೋಯಪ್ಪ ಫಿಲ್ಮಿನ ಹೇಳಿಕೆ ಹಾಕೋತಿ ಗಾಳಿ ಅದು ಹಣ್ಣಾಯ್ತದ. त्याग किया नहीं जाता, त्याग हो जाता. ದಾನ ಮಾಡುವುದರಿಂದ ಅಂತಃಕರಣ ಸ್ವಚ್ಛಾಗಿ ಅಲ್ಲಿ ಜ್ಞಾನ ಉತ್ಪತ್ತಿ ನೀವು ಹೇಳಕಂತೀರಿ ಜ್ಞಾನ ಮಾಡಿದ್ರೆ ಅದು ದಾನ ತಾನೇ ಮೊದಲು ಹೇಳಿದ್ರು ಅವ್ರದ್ದು ಖರೆ, ಅವ್ರದ್ದು ಸತ್ಯ. ನಾ ಹೇಳೋದು ಬರೋದು ಸತ್ಯ. ಸತ್ಯ ಬೇರೆ, ಪರಮ ಸತ್ಯ ಬೇರೆ. ಅವ್ರು ಹೇಳೋದು ಸತ್ಯ, ನಾ ಹೇಳುದು ಏನಾದ್ರೆ ಇದು ಮಾರ್ಗ ಎಲ್ಲರಿಗೂ ತಿಳಿಯಂಗಿಲ್ಲ. ನೀವು ಸಾಧಕ ತಿಳಿತೀರಿ ಅಂತ ಹೇಳಿದ್ದೀನಿ. ಇದು ಸ್ಪೆಷಲ್ ಕ್ಲಾಸ್ ಹೇಳಕ್ಕಿನ್ನ ಮನೆದವ್ರಿಗೆ ನಾವ್ ಹೇಳ್ತೇವೆ ಈಗ ಬರೋದ್ರ ಈಗ ಗಣಪತಿದು ಇದು ಗಂಟಿದು ಗಂಟೆ ಗ ಅಕ್ಷರ ಕಳ್ಸೋದ. ನಾಗ ಗ ಅಕ್ಷರ ಬರ್ಲಿಕ್ಕೆ ಬರಲ್ಲ. ಗ ಗಂಟೀಜ, ಗ ಗಂಟಿದು, ಗ ಇದು ಗಣಪತಿದು. ಗಣಪತಿ ನೀವು ಕೈ ಕೊಟ್ಟಾರ ಗ ಕೆಲಸದಲ್ಲಿ ನಾ ಡೈರೆಕ್ಟ್ ಗನೇ ಕೆಲಸಲ್ಲ. ಗಣಪತಿ ಹಾಕ್ಬಿಡ್ಲಿ ಕೆಲಸ ಸಲಹಾಗಿ ಕೊಟ್ಟಾರೆ. ಆದ್ರೆ ನೀವೇನು ತಿಳಿಬೇಕದು ತಿಳಿಲಾರ್ದೆ ಕೆಲಸ ಸಲುವಾಗಿ ಏನ್ ಕೊಟ್ಟಾರ ಅದೇ ಹಿಡ್ಕೊಂಡು ಹೋಗ್ತೀರಿ. ಗೌತಮ ಬುದ್ಧ, ಮಹಾವೀರ, ಎಲ್ಲಾ ಪೈಗಂಬರ, ಏನೇನು ಸಿದ್ಧಾರೂಢರು, ಇವರೆಲ್ಲಾ ಜ್ಞಾನಿಗಳು ಎಲ್ಲರೂ ಅತಿ ಸೂಕ್ಷ್ಮವಾದ ಚಂದ್ರನನ್ನ ತೋರಿಸುವ ಸಲುವಾಗಿ ಎಲ್ಲರೂ ಬೆರಳು ಮಾಡ್ಯಾರೆ. ಕಡಿ ಸೂಕ್ಷ್ಮವಾಗಿ ಕಡಿಗೆಯನ್ನು ಕೂಡ ಸೂಚನಾ ಮಾಡಿ ಬೆರಳು ಮಾಡಿ ತೋರಿಸ್ಯಾರ. ಎಲ್ಲರೂ ತೋರಿಸ್ಯಾರೆ. ಅವರು ತೋರಿಸಿದ ಚಂದ್ರನನ್ನ ಇವರು ನೋಡಿಲ್ಲ. ಯಾರ್ಯಾರು ತೋರಿಸ್ಯಾರ ನಿಮ್ ಪೈಕಿ ಏನಾರ ಅವ್ರು ಬಹಳ ನೀವು ನೋಡ್ತೀರಿ. ನಿಮ್ ಸಂಪ್ರದಾಯ ಬೇಕಿಲ್ಲ. ಸಂಪ್ರದಾಯದಾಗಬೇಕು, ವರ್ಣಾಶ್ರಮದಾಗಬೇಕು, ಪಂಚಕೋಶದಾಗಬೇಕು. ಇಷ್ಟೆಲ್ಲ ದಾಟಿದ ಬಳಿಕ ಆತ್ಮಶಕ್ತಿ ಇಲ್ಲಿ ತರ ಹೇಳೋದಾಂತ ಒಂದೇ ಹೇಳ್ತೀನ. ದೇಹಾದಿ ವೈಲರ್ಣವ ಆತ್ಮ ವಿಷಯ ವಿಶೇಷ ಎಷ್ಟೇ ವೇದ ಅನಂತ ಅಖಂಡ ಏನೇನು ಹೇಳ್ತಲ್ಲ ಅದೇ ಅಕ್ಷರ ಅದೇ ಅಂದ್ರೆ ದೇಹಾದಿ ವೈಲರ್ಣ್ಯವ, ದೇಹಾದಿಗಳ ವಿರುದ್ಧ ಧರ್ಮವುಳ್ಳವನೇ. ದೇಹಾದಿಗಳಿಗಿಂತ ಟೋಟಲ್ ಎಲ್ಲನೇ ಬರ್ತದು ಇದನ್ನ ವಿರುದ್ಧ ಇಂಥವನೇ ಆತ್ಮ. ಇವು ದೇಹಾದಿಗಳು ಅನಾತ್ಮ. ಯಾಕಂದ್ರೆ ಇವಕ್ಕ ರೂಪ, ಇವಕ್ಕ ನಾಶ. ಅದು ನಾಶರಹಿತವಾದ ವಸ್ತುವನ್ನ, ವ್ಯಾಪಕವಾದ ವಸ್ತುವನ್ನ ಹುಡುಕುತ್ತೀನಿ ಅನ್ಬೇಡ್ರಿ, ಹುಡುಕುತ್ತೀನಿ ಅನ್ಬೇಡ್ರಿ, ತಿಳಿತೀನಿ ಅನ್ ಹುಡುಕುತ್ತೀನಿ ಅಂದ್ರಿಂದ ತಿಳಿತೀನಿ, ತಿಳಿಲಿಕ್ಕ ಹೊಂಟೀನಿ ಅಂತ ತಿಳ್ಕೊಳ್ಳಿ. ಯಾರು ತಿಳಿಲಿಕ್ಕ ಹೊಂಟೀರಿ ಇಂದಿಲ್ಲ ನಾಳೆಗೆ ಗ್ಯಾರಂಟಿ ಅವರಿಗೆ ತಿಳಿಲಿಕ್ಕೆ. ಇಷ್ಟೇ ಅವರೊಂದು ಸಂದರ್ಭ. पत्थर पूजने से कुछ न मिले, पुस्तक पढ़ने से मिले ज्ञान.
ತೆಲಿಗೆ ಪೂಜೆ ಮಾಡಲಿಕ್ಕೆ ಪುಸ್ತಕ ಓದೋದು ಬಿಟ್ಟಿದ್ದೀರಿ. ಪುಸ್ತಕ ಓದುವುದರಿಂದ ಜ್ಞಾನ ಸಿಗ್ತದ, ಕೈಗೆ ಪೂಜೆ ಮಾಡೋದ್ರಿಂದ ಏನ್ ಸಿಗ್ತದ? ಜಡಬುದ್ಧಿ ಹೋಗಿದ್ದೀರಿ ನಾ ಹೋಗ್ಯದ್ರಿ ಪಕ್ಕ ದೇಹಾತ್ಮ ಬುದ್ಧಿ ಹೋಗುದು, ವರ್ಣಾಶ್ರಮ ಬುದ್ಧಿ ಹೋಗುದು, ಅಹಂಪದರ ವಾಚ್ಯ ಎಲ್ಲ ಬಾರಾಗುದು. ಅವಾಗ ಅಹಂಪದರ ಲಕ್ಷ್ಯ ಬಾರದಿಂದ ಸಚ್ಚಿದಾನಂದ ಆತ್ಮನೇ ನಾನಿದ್ದೀನಿ. ಇವರು ಪ್ರಶ್ನೆ ಕರೆಕ್ಟ್ ಅದ್ರಿ. ಮೊದಲಿಗೆಲ್ಲ ಸಾಧನ ಮಾಡ್ಕೊಂಡಾಗ ಜ್ಞಾನ ಆಗ್ತದೆ ಅಂತ ನೀವು ನಮ್ಗೆ ಹೇಳ್ರಿ. ಕರೆಕ್ಟ್. ಬಹಳ ಮನುಷ್ಯರ ಬಹಳ ಹಿಂಗ ಅಭಿಪ್ರಾಯ. ನನ್ನ ಅಭಿಪ್ರಾಯ ಹಿಂಗನು, ಮೊದಲು ಜ್ಞಾನ ನಂತರ ಆಚರಣೆ. ಮೊದಲು ಜ್ಞಾನ, ಆಚರಣೆ ಸೇ ನಹಿ ಬೋಧ ಸೇ ಕ್ರಾಂತಿ. ನಿಮ್ಮ ಜೀವನದೊಳಗೆ ಆಚರಣೆ ಮಾಡುವುದರಿಂದ ಕ್ರಾಂತಿ ಆಗಲಿಲ್ಲ, ಬೋಧಸೆ ಜ್ಞಾನದಿಂದ ಕ್ರಾಂತಿ ಆಗ. ಮೊದಲ ನೀ ಯಾರಿದ್ದೀಯಂತ ತಿಳಿದಿಲ್ಲ, ಮುಂದಿನ ನೀ ತ್ಯಾಗ ಮಾಡೋದು, ದಾನ ಮಾಡೋದು, ಮುಂದಿನ ಮಾತು ಯಾರಿಗೆ ಕೇಳಬೇಡ, ತಾನೇ ಆಗೋದು. ತಿಳಿದೆವು, ಆದ್ರೆ ಮಣಿ ಕಡಬುಳಕ್ಕ ಉಳ್ಳಾಗಡ್ಡಿಯಿಂದ ಹೊಚ್ಚಿನಲ್ಲ ಭಯ ಆಗುತ್ತೆ. ಸ್ವಾಭಾವಿಕ ಅದ. ಎಡತನ ಜೀವನದಾಗ ಅಡ್ಬುತನ ನಾವು ಚಿಂತೆ ಮಾಡದೆ, ಅದರ ಅಡ್ಬತ್ರಿ ಹುಡುಗರೆ ಯಾರಂದಿಲ್ಲ ಒಳಗೆ ಭಯ ಹೋಗಂದ್ರೆ ಇಲ್ಲ ಅದನ್ನು ಮಾಡ್ಬೋದು. ಇದು ಒಳಗಿನ ಮಾತಾಡ ಮಾಡಬೇಕ. ಈಗ ಪ್ರಾರಬ್ಧ ಪುಷ್ಯಂತಿ ಶರೀರಂ ಕರೆಕ್ಟ್ ಅಂತ ಹೇಳೋರು. ಪ್ರಾರಬ್ಧವು ನಮ್ಮ ಶರೀರವನ್ನ ಸಂರಕ್ಷಣೆ ಮಾಡುತ್ತದೆ ಅಂತ ಅವ್ರು ಬರೋದು. ನಾವು ಓದ್ತೇವೆ, ನಾವು ತಿಳ್ಕೊಂಡೇವೆ. ಆ ರೋಡ್ ಪಾಸ್ ಮಾಡಕ್ರೆ ಎಡಕ್ಕೆ ಬರೋದು ನೋಡೋದಿಲ್ಲ. ಪ್ರಾರಬ್ಧ ಪುಷ್ಯಂತಿ ಶರೀರಂ ಅಂತ ಹೇಳ್ತಾರೆ. ಹೈಸ್ಕೂಲ್ ಇಲ್ಲ ಹಾಗೆ ನೋಡಿ ನೀ ಹೇಳ. ಯಾವ್ದಾದ್ರು ಗಾಳಿ ಮೂರನೇ ಹಾ, ಅದಕ್ಕೆ ತರ ತೀವ್ರ ತರ ಪ್ರಾರಂಭ ಮಾತ್ರ ಮುಂದುವರಿದ ವಿಷಯ. ಮಂದ ಪ್ರಾರಂಭ ಬೇರೆ, ತೀವ್ರ ಪ್ರಾರಂಭ ಬೇರೆ, ತೀವ್ರ ತರ ಪ್ರಾರಂಭ ಬೇರೆ. ಯಾವಾಗ ಪ್ರಾರಂಭ ನನಗೆ ಗೊತ್ತಿಲ್ಲ. ಮಾಡೋದು ಪ್ರಯತ್ನ ಮಾಡಾದ್ರೆ ಪ್ರಯತ್ನ ನಿವೃತ್ತಿ ಪ್ರಾರಂಭ ಪ್ರಯತ್ನ ಮಾಡಲಿಕ್ಕಾಗಿ ಕೂಡ ಅದು ಮಾತ್ರ ನಿವೃತ್ತಿ ಆಗಿರುತ್ತೆ. ಪ್ರಾರಂಭ ಮೊದಲೇ ಪ್ರಾರಂಭ ಅಧಿಕಾರ ನಮ್ಗ. ಅದಕ್ಕೆ ಯಾವ್ದೇನಂತ ಬರುವಾಗ ನಿಮಗ ಜ್ಞಾನ ಅಂದ ಬಳಕ ನಿಮಗ್ ಪರಿಪೂರ್ಣ ಜ್ಞಾನ ಇರಲಿಲ್ಲ. ಆಟೋಮೆಟಿಕ್ ದಾನ ಎಲ್ಲಾರೇ ಇರ್ಲಿ ಭಯ ಇರ್ಲಿ, ಆ ಭಯ ಎಲ್ಲ ಇಲ್ಲ. ಅದು ಕರೆಕ್ಟ್. ಭಯ ಅಂದ್ರ ಜೀವ ಭಾವ, ದೇಹ ಭಾವ, ದಕ್ಷಿಣ ಭಾವಗಳಿಂದ ಭಯ ಇರಲಿ. ಮತ್ತೆ ಇದು ಸ್ವಾಭಾವಿಕ. ಭಯ ಅದು ಏನ್ ಅನ್ನೋದು ಗೊತ್ತದ, ಮತ್ತೆ ನಾ ಆತ್ಮ ಇದ್ದ ಅನ್ನೋದು ಗೊತ್ತದ. ಎರಡು ಜ್ಞಾನ ಅಲ್ಲಿ ಇರ್ತವೆ. ಈಗ ಭಯ ಶಬ್ದ ಅವ್ರೆಲ್ಲ ಭಯ ಅಂತಾರೆ. ಬೈದು ಅದರಿಂದ ನನಗೇನು ಆನಂದ ಸಿಗ್ತಿಲ್ಲ, ಅದು ನಮಗೆ ಸಿಗಂಗಿಲ್ಲ. ಇಟ್ಟೇ ಇರ್ತಾರೆ. ಇಲ್ಲ ಒಳಗಡೆ ಭಯ ನೋಡು, ನಮ್ಮ ಸಾಹೇಬರಿಗೆ 1 ಕೋಟಿ ರೂಪಾಯಿ ಕೊಡ್ತಾರೆ. ಯಾಕೆ 1 ಕೋಟಿ ರೂಪಾಯಿ ನಾ ಪರಮಾನಂದ ಸಾಹೇಬರಿಗೆ ಇಸ್ಬಿಡುದು ಅಂತ ಭಯ ಹೋಗೋದನ್ನ ಇರುವ. ಭಯ ಯಾಕೆ ಬರಲಾಗಂದ್ರ ಅದರಿಂದಲೇ ಒಂದು ಜೀವನದ ಅದು ಹೊರತುವ ನನ್ನ ಬಗ್ಗೆ ತುಂಬಂಗೆ ಭಯ. ಅದಕ್ಕಿಂತ ಹೆಚ್ಚಿಗೆ ಸಿಗ್ತಂದ್ರ ಭಯ ಹೊರಗೆ ಗಾಡಿ ಆಗಬೇಕು. 10,000 ರೂಪಾಯಿ ಭಯ ಗೌಡ 1 ಕೋಟಿ ರೂಪಾಯಿ ಕೊಡ್ತಾರ ಯಾರಿಲ್ಲ. ಉಳ್ಳಾಗಡ್ಡಿ ಬೇಕಂದ್ರೆ ಅಂದ್ರೆ ಆತ್ಮಲಾಭ ಪರಮಲಾಭೋ ನೈವೇದ್ಯತೆ ಜ್ಞಾನ ದೇವತೋ ಕೈವಲ್ಯಂ ನಹಿ ಜ್ಞಾನೇನ ಸದೃಶಂ ಪವಿತ್ರಮೇ ವಿದ್ಯತೆ. ಜ್ಞಾನದಕ್ಕಿಂತ ಶ್ರೇಷ್ಠವಾದದ್ದು ಯಾವುದೂ ಇಲ್ಲ. ಹೀಗೆ ಹೇಳಬೇಕಾದ ಮೊದಲು ನೀನು ಶ್ರವಣಾದಿಗಳನ್ನ ಮಾಡಿ ಜ್ಞಾನವನ್ನೇ ಕೊಟ್ಟು ನನ್ನ ಅಭಿಪ್ರಾಯ. ಯಾಕೆ ಅಂತ ಕೇಳಿದ್ರ ಜ್ಞಾನಕ್ಕ 11 ಸಾಧನಗಳನ್ನ ಹೇಳ್ಯಾರ. ನಿಷ್ಕಾಮ ಕರ್ಮ, ನಿಷ್ಕಾಮ ಉಪಾಸನೆ, ಪರಂಪರಾವು ಆ ದೂರವು
ಇವಾಗ ಸರಿ ನಿಮ್ಗ ಕಂಡಪಟ್ಟಿ ದೂರವು ನಿಷ್ಕಾಮ ಕರ್ಮ ನಿಷ್ಕಾಮ ಉಪಾಸನೆ ವಿವೇಕ ವೈರಾಗ್ಯ ಸಂಸರ್ಪತ್ತಿ ಮೋಕ್ಷತ್ವ ಮತ್ತೆ ಶ್ರವಣ ಮನನ ನಿಧಿಧ್ಯಾಸನ ತತ್ತ ತ್ವಂ ಪದಾರ್ಥ ಶೋಧನ ಮಹಾವಾಕ್ಯ ಮೋಕ್ಷದ ಸ್ವರೂಪ ಏನು ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಇದು ಮೋಕ್ಷದ ಸ್ವರೂಪ ಆ ಮೋಕ್ಷಕ್ಕೆ ಸಾಕ್ಷಾತ್ ಸಾಧನೆ ಯಾವುದು ಮೋಕ್ಷಕ್ಕೆ ಸಾಕ್ಷಾತ್ ಸಾಧನೆ ಯಾವುದು ಅದನ್ನು ನೋಡ್ತಿರ್ಲಿಲ್ಲ ಮೋಕ್ಷಕ್ಕೆ ಸಾಕ್ಷಾತ್ ಸಾಧನೆ ಯಾವುದು ಮಹಾವಾಕ್ಯ ಪಕ್ಕ ಇಲ್ಲ ಮೋಕ್ಷದಿಂದ ಆಗ್ತದೆ ಹೀಗೆ ಹೇಳ್ತೀನಿ ಜ್ಞಾನದಿಂದ ಆ ಧ್ಯಾನ ಮಹಾವಾಕ್ಯದಿಂದ ಈಗ ಹೊಡೆದಕ್ಕೆ ಆ ಜ್ಞಾನ ಮಹಾವಾಕ್ಯದಿಂದ ಆ ಜ್ಞಾನಕ್ಕೆ ಮತ್ತು ಸಾಧನೆಗಳು ಬೇಕು ಜ್ಞಾನ ಆಗಬೇಕಾದ್ರೆ ಸಾಧನೆಗಳು ಬೇಕಲ್ಲ ಮತ್ತ ಜೀವ ಬ್ರಹ್ಮರ ಅವೇಗ ಜ್ಞಾನ ಮಹಾವಾಕ್ಯ ನಿಮಗ ಗುರುಗಳು ಮಹಾವಾಕ್ಯ ಯಾವ ಗುರುನೇ ನಾನು ಸುಳ್ಳು ಹೇಳ್ಬೇಡ ಅವ ಹಿಂಗೆ ತಲೆ ಮ್ಯಾಲ ಕೈ ಇಟ್ಟಾನ ಓಂ ನಮಃ ಶಿವಾಯ ನನಗೆ ಹಂಗೆ ಮತ್ತ ಮೊದಲು ತೆಲಿನಂತೂ ಓಂ ನಮಃ ಶಿವಾಯ ಅಂದ್ರು ಶುದ್ಧರ್ಮ ಶಿಕ್ಷಣ ನಾನು ಅದ್ವೈತನಾಗಿದ್ದೀನಿ ನೀವು ಅದ್ವೈತನಾಗಿದ್ದೀರಿ ಬೇರೆ ಏನು ತತ್ವ ಮನುಷ್ಯ ಈ ಗುರುಗಳಂತೆ ತಿಳಿದ್ರೆ ಅವ್ರಿಗೆ ತಿಳಿದ್ರಿ ಪಕ್ಕ ತಿಳಿದಿರೋದು ತತ್ವಮಸಿ ಅಂತ ಏನ್ ಹೇಳೋದು ಅದ್ರ ಅರ್ಥ ತಿಳ್ಕೊಡ್ರಿ ನೀವು ಬಂಧನವೃತ್ತಿ ಪ್ರಶ್ನೆ ಅಂತ ಹೇಳಿದ್ರೆ ಪಟ್ 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 ಅದು ತಿಳಿದ ಉಪಾಧಿಗತಿ ಅಂತ ಬೇರೆ ಉಪಾಧಿ ತಂದ್ರೆ ನೀವು ಒಂದೇ ಅದು ತಿಳಿದ ಭಯ ಹೋಗೋದು ಭಯ ಹೋಗೋದು ಪಕ್ಕ ತಿಳಿದಿಲ್ಲ ಪಕ್ಕ ತಿಳಿದಿಲ್ಲ ಅದಕ್ಕೆ ಯಾಕೆ ಪಕ್ಕ ಅವ್ರಿ ಹೆಂಗ ಕಚ್ಚ ನೋಡ್ರಿ ಕಚ್ಚ ಹೆಂಗಾಗ್ಯದ ಭಯ ಅದು ನೋಡ್ಕೊಂಡ್ರ ಭಯಗೊಂಡು ಕಾರಣ ಬೇಕಲ್ಲ ಭಯಗೊಂಡು ಕಾರಣ ಬೇಕಲ್ಲ ಭಯ ಕಾರಣ ಬೇಕು ಅದು ಕಾರಣ ಶೋಧ ಮಾಡ್ರಿ ಅಲ್ಲಿ ಕಚ್ಚ ಆಗ್ಯದ ಭಯ ಪಕ್ಕ ಆಗ್ಯದ ಇದು ಕಚ್ಚ ಇದು ವಿಷಯ ತಿಳಿಯಲು ಕಚ್ಚ ಆಗ್ಯದ ಅದಕ್ಕೆ ಭಯ ಪಕ್ಕ ಆಗ್ಯದ ತಿಳಿಯಲು ಪಕ್ಕ ಮಾಡ್ಕೊಂಡ್ರೆ ಭಯ ಹೋಗ್ಬಿಡ್ತು ಅಭಯ ಅಭಯ ಆಗ್ತದ ಹಂಗ ಭಾರತೀಯ ನೋಡಿ ಆ ಸಹಿತ ಯಾವ ಗುರುವು ನಿಮ್ಮನ್ನು ಮಹಾವಾಕ್ಯ ಉಪದೇಶ ಮಾಡಿಲ್ಲ ನೀವೇನು ಸುಳ್ಳು ಹೇಳ್ಕೋಬೇಡ್ರಿ ನಾವು ಮಹಾವಾಕ್ಯ ಉಪದೇಶ ಈ ಜ್ಞಾನ ಗುರು ನಿಮಗ ಉಪದೇಶ ಕೊಟ್ಟ ಗುರು ಮಹಾವಾಕ್ಯ ಮಹಾವಾಕ್ಯದ ಉಪದೇಶ ಹೇಳೋದು ಅದಕ್ಕೆ ಹೇಳೋದು ಗುರುಗಳು ಅದನ್ನೇ ನೀವು ವಿದ್ಯಾಸ ಮಾಡಿ ಅದಕ್ಕೆ ಹಾಗೆ ನೀವು ಧ್ಯಾನ ಮಾಡ್ಕೊತಿದ್ರಿ ನೀವು ಅವರೇ ಹೇಳಿಲ್ಲ ನಿಮಗೆ ನೀವು ಕೇಳಿಲ್ಲ ಓಂ ನಮಃ ಶಿವ ಅಂತ ಹೊಂಟೇರಿ ಶಿವ ಎಲ್ಲನೂ ನೀವ್ ಹೆಂಗಿದ್ರು ನಮ್ಮ ಇಷ್ಟಾಗಿ ನೋಡ್ಕೊಂಡು ಹೆಂಗ್ ಅದನ್ನು ಪಕ್ಕ ಗೊತ್ತಿಲ್ಲ ಅದು ವಿಚಾರ ಮಾಡಿ ಅದಕ್ಕೆ ಅವರು ಸರ್ದಾರ ಓದುವುದು ಓದವೇ ಅಲ್ಲಲ್ಲ ತನುತ್ರಯಗಳಿಗೆ ಸಾಕ್ಷಿಯಾದ ಪರವಸ್ತು ನೀನೇ ಎಂದು ಬೋಧಿಸುವುದೇ ನಿಜ ಬೋಧಿ ನೋಡ ಕಪಿಲ ಶಿಲ್ಪ ನಂದಿಗಾರ್ಜುನ ಈಗ ಅನ್ನೋದ್ರ ನಿಮ್ ಮೈ ಸುಮ್ಮಲ್ಲ ಅಥವಾ ಈಗ ಉಪದೇಶ ನಿಮ್ಗೆ ಯಾರು ಕೊಟ್ಟೇ ಇಲ್ಲ ಯಾರು ಕೊಟ್ಟರು ಅದನ್ನ ಮಾಡ ಇದನ್ನ ಮಾಡ ಇದೇ ನೀ ಇದ್ದೇ ತಿಳಿಯಲ್ಲ ಇವ್ರು ಹೇಳ್ಯಾರ ಅದು ಮಾಡ ಇದು ಮಾಡ ಹಾಂಗ ಮಾಡ ಹಿಂಗ ಮಾಡ ಅಂತ ಅನ್ನೋನಲ್ಲವ ಇದುವೇ ನೀ ಇದ್ದಿ ಅಂತ ತಿಳಿ
ನೀನ್ ತಿಳಿದಿ ಅಂದ್ರೆ ತಾನೇ ಅದು ಅರಿತದ. ಆಳದ ತಿಳಿಲಿಕ್ಕೆ ಹೋಗ್ಬೇಡ, ತಿಳಿದ್ರೆ ತಾನೇ ಅರಿಯುದು. ಅದನ್ನ 2 ನಿಮಿಷದ ವಿಶೇಷವಾಗಿ ಮಾಡಿದ್ರು. ಯಾಕಂದ್ರ 3 ವಸ್ತುಗಳ ಜಗತ್ತಿನೊಳಗೆ ಅವು ನಿಮಗೆ ಎಂದೆಂದೂ ಸಹಾಯಕ ಆಗಂಗಿಲ್ಲ. अंधेरे में छाया, बुढ़ापे में काया, अंत समय माया. ಈ 3 ಶಬ್ದ ಇಟ್ಕೋರಿ, ನಿಮ್ ಕೈಲಿ ದಾನ ಆತು. ಆಗ ಯಾಕಾಗಲ್ಲ ಅಂತ ಕೇಳಿದ್ರೆ ಯಾಕಾಗಲ್ಲ ಪಕ್ಕ ತಿಳಿಯಾಗ. अंधेरे में छाया, ಕತ್ತಲಿ ಒಳಗೆ ನೀವು ನಿಂತಿದ್ರಲ್ಲ ನೆರಳು ಕಾಣಿಸಂಗೆ. ಬುಢಾಪೆ में काया, ಉಪವಾಸದೊಳಗೆ ಶರೀರದಲ್ಲಿ ಎಂದೂ ನಿಮಗೆ ಸಹಾಯ ನೀವೆಲ್ಲ ಕೆಳಗಿಲ್ಲ, ಸಹಾಯಕ ಆಗಿಲ್ಲ. ಅಂತ್ಯ ಸಮಯ ಮಾಯ, ಮಾಯ ರಾಮಾಯ ಅಂತ ಹೇಳೋದು, ಮಾಯ ಅಂದ್ರೆ ಭಕ್ತ. ಅಂತ್ಯ ಸಮಯದೊಳಗೆ ಮಾಯ, ಇನ್ನೂ ನೀವು ಕೆಲಸ ಕೂಡ ಇಲ್ಲ ಅನ್ನೋದು ಇವತ್ತು ನೀವು ಪ್ರಕಾರ ತಿಳ್ಕೊರಿ. ಅಂತಕ್ರ ಜ್ಞಾನ ಬದಲು ಮಾಡ್ಕೋರಿ ಅನ್ನೋದು ನನ್ನ ಮೊದಲು. ಮಾಡ್ಕೊಂಡ್ರಿ ಅಂದ್ರ ನಾವು ದಾನ ಮಾಡ್ಯಾನೇನ್ರಿ ಅದು ಕೊಡೋದೇನ್ರಿ ಅಂತ ನನಗೆ ಏನ್ ಕೇಳೋ ಅವಶ್ಯಕತೆ ಇಲ್ಲ. ಜ್ಞಾನ ಐತಂದ್ರ ಆಟೋಮೆಟಿಕ್ ದಾನ ಆಗ್ತದ. ಅದನ್ನ ಕೇಳಿ, ಯಾಕಂತ ಕೇಳಿ, ಅದ್ರ ಪರಿಪೂರ್ಣ ಜ್ಞಾನ ಐತಂದ್ರ ಅಲ್ಲಿ ಏನಾಗ್ತದ, ನನ್ನ ನಿಜ ಸ್ವರೂಪ ಹಿಂಗಂದ್ರಪ್ಪ, ಇದು ನಾ ಸುಮ್ಸುಮ್ಮನೆ ಮಾಯಾ ಬಜಾರ್ದಾಗ ಬಿದ್ದೀನಿ, ಇದು ಮಾತ್ರ ಮಾಯಾ ಬಜಾರದ ಭ್ರಮರೂಪದ ಜ್ಞಾನ ನಿಮಗೆ ಐತಂದ್ರ ಆ ಪ್ರಮಾದೊಳಗ ನಿಮಗ ಪ್ರಮಾ ಜ್ಞಾನ ಆಗಕ್ಕೆ ಸಾಧ್ಯ. ಅದರೊಳಗೆ ಸತ್ಯತ್ವ ಬುದ್ಧಿ ಆಗ್ತದ ಆಗಂಗಿಲ್ಲ. ಅದಕ್ಕೆ ನಿಮ್ಗೆ ಇನ್ನೂ ಸತ್ಯತ್ವ ಬುದ್ಧಿ ಇದರಾಗ ತಿಳ್ಕೊಂಡೇ ನಿಮ್ಮ ಕೈಯಿಂದ ದಾನ ಅದಕ್ಕೆ ನಾನು ಹೇಳ್ತೀನಿ, ವಚನ ತಿಳ್ಕೊರಿ. ತುಂಬಿ ಬಂದೊಡೆ ಪರಿಮಳ ಓಡಿದ್ದ ಕಂಡೆ, ಇದೇನು ಸೂಚಿನ ಹೇಳ. ಪ್ರೇಮ ಬಂತು ಅಂದ್ರ ವಿಷಯ ಪ್ರೇಮ ತಾನೇ ಓದೋದು, ಬಿಡಾದ್ರೆ ಓದೋದ್ರಿ. ತುಂಬಿ ಬಂದೊಡೆ, ನಿಮ್ಮಲ್ಲಿ ಶಿವ ಪ್ರೇಮ ತುಂಬಿತ್ತು ಅಂದ್ರೆ ವಿಷಯ ಪ್ರೇಮ ಏನಾದ್ರಿ ಅದಕ್ಕ ಹೆಚ್ಚಿನಲ್ಲಿ ಆನಂದ ಪೂಜಾ ಬೇಕಂದ್ರ ಅಲ್ಲಿ ಕ್ಷಣಿಕ ಆನಂದ ಯಾಕೆ ಬರ್ತದ ಬರ್ತದ. ಇಲ್ಲಿ ಏನೇನೆ ಬಂದು 1000 ರೂಪಾಯಿ ಪಗಾರ ಕೂಡ ಸಿಗ್ಲಿಕ್ಕದ, 1900 200 ರೂಪಾಯಿ ದುಡ್ಲಿಕ್ಕೆ ಬಂದಿ ನಾವೇ ಇಲ್ಲ ಅಂದ್ರ ತುಂಬಿ ಬಂದೊಡೆ ಪರಿಮಳ ಓಡಿದ್ದ ಕಂಡೆ, ಇದೇನು ಸೋಚಿಗ ಹೇಳ. ಇದೇನು ಆಶ್ಚರ್ಯ ಅಂತಾರ ಅವರು, ಆಶ್ಚರ್ಯದ ಮಾತು. ಮುಂದೆ ಮನ ಬಂದೊಡೆ ಬುದ್ಧಿ ಓಡಿದ್ದ ಕಂಡೆ, ಇದೇನು ಸೋಚಿಗ ಹೇಳ. ನಿಮ್ಮಲ್ಲಿ ಅದ್ವೈತವು ಪರಿಪೂರ್ಣ, ನಿಮ್ಮ ಮನಸ್ಸು ಪರಿಪೂರ್ಣ ಅದ್ವೈತ ಜ್ಞಾನ ತುಂಬಿ ತಿಳ್ಕೊಬೇಕು. ನೋಡಿಲ್ಲ ಹೊರಗ ಅದ್ವೈತದ ಮಾತುಗಳನ್ನು ಹೇಳ್ತಾರ, ಒಳಗ ಪಕ್ಕಾ ಅದ್ವೈತವಾಗಿರೋ. ಇಲ್ಲಿ ನಿಮ್ಗೆ ಅನುಭವ ಇಲ್ಲ, ನನಗೆ ಅನುಭವ. 42 ವರ್ಷ ಸರ್ವಿಸ್ ನನ್ನ ಮಗ ನೋಡಿಲ್ಲ, ರೋಡ್ ನೋಡಿಲ್ಲ, ಅಂತ ರಶಿಗಿರಿ ಕುಡಿ ಹೆಸರ ದಿಲವನ್ನು ನೋಡಿ ಬರ್ತಿಲ್ಲ ಇಲ್ಲ. ನನ್ನ ಗುರುವೇ ಕಾಂಪಿಟೇಷನ್ ನನಗೆ ಚಾನ್ಸ್ ಅವ್ರೇನು ಇದೆಲ್ಲ ಹಿಡ್ಕೊಂಡು ಹೋಗ್ಬೇಕಂತ ಅವ್ರು ಹೇಳ್ತಿದ್ರು. ಹಿಡ್ಕೊಂಡು ಹಾಲು ತತ್ವಜ್ಞಾನ ಆಗಿಲ್ಲ, ಇಟ್ಕೊಂಡು ಹಾಲು ತತ್ವಜ್ಞಾನ ಆಗ್ತದೆ. ತತ್ವಜ್ಞಾನ ಇದ್ರೆ ಆಟೋಮೆಟಿಕ್ ಇಷ್ಟು ಮಾತ್ರ ಬರಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ ಪರಿಮಳ ಮಾತು ಏನು, ತುಂಬಿ ಬಂದಡೆ ಪರಿಮಳ ಓದಿದ್ದ ಕಂಡೆ, ಇದೇನು ಸೂಚಿಗೆ ಹೇಳ. ಇನ್ನು ಮನ ಬಂದಡೆ ಬುದ್ಧಿ ಓದಿದ್ದ ಕಂಡೆ, ಇದೇನು ಸೂಚಿಗ ಹೇಳ. ಇದನ್ನ ಅಷ್ಟೇ ಹೇಳ್ತಾರ. ದೇವ ಬಂದಡೆ ದೇಗುಲ ಓದಿದ್ದ ಕಂಡೆ, ಇದೇನು ಸೂಚಿಗೆ ಹೇಳ. ದೇವ ಬಂದಡೆ ನಿಮ್ಮಲ್ಲಿ ಆತ್ಮಭಾವ ಬರ್ತವೆ. ನಾ ಸಚ್ಚಿದಾನಂದ ರೂಪ ಆತ್ಮನೇ ಇದ್ದೀನಿ, ಪರಬ್ರಹ್ಮನೇ ನಾನಿದ್ದೀನಿ ಅಂತಂದ್ರೆ ದೇಹ ಭಾವ ಉಳಿತದ.
ಓಡಿ ಹೋಗಬೇಕನ್ನೋದು ನಿಮ್ಮಲ್ಲಿ ಆತ್ಮ ಭಾವ ಏನು ಬಂದದ ಬಂದಿಲ್ಲ. ಹಾ ದೇವ್ ನಮಸ್ಕಾರ ಹಾಕೋರೆ ಇಲ್ಲಿ ದೇವ್ರ ಅರ್ಥ ಕಡಕ ಅಲ್ಲಿ ಹೋಗೋಣ ಪಟ್ಟೆ ಶಿಲ್ಪ ನಮ್ಮ ಹೋದ್ರೆ ನಮ್ಗೆ ಗೊತ್ತದ್ರಿ ಇನ್ನ ನಿಮಗೆ ಇವೆಲ್ಲಾ ಭ್ರಾಂತಿಗಳು ದಾಟಲಾರದೆ. ಯಾಕಂದ್ರ ಏಕತ್ವ ಬರಬೇಕಾದ್ರ ಮನುಷ್ಯ ಜಾತಿ ಒಂದೇ ಸತ್ಯದ ಪಕ್ಕ ತಿಳ್ಕೊಳ್ಳಿ. ಮನುಷ್ಯ ಜಾತಿ ಒಂದೇ ಸತ್ಯದ ಮತ್ತೆ ಇದ್ರೊಳಗೂ ಕೂಡ ಇಲ್ಲಿಗೆ ಬರ್ಬೇಕಾದ್ರೆ ಹಾಕಿಲ್ಲ ಇಲ್ಲಿ ಮನುಷ್ಯ ಜಾತಿ ಒಂದೇ ಸತ್ಯದ ಇಲ್ರಿ. ಇದ್ರ ಪಕ್ಕ ನಿಮ್ಗೆ ಬರ್ತದ್ರಿ. ನಾ ಹೇಳ್ರಿ ನಾನು ಲಿಂಗಾಯತ ಇದ್ದ ಅಥವಾ ಬ್ರಾಹ್ಮಣ ಇದ್ದ ನಾನು ಕ್ಷತ್ರಿಯ ಇದ್ದ ಅಂತ ಮೊದಲು ನೀವು ತಿಳ್ಕೊಂಡ್ರಿ. ನೀವು ವಿಧಾನ ಅಭ್ಯಾಸ ಮಾಡಬೇಕು. ಆದ್ರೆ ನಿಮ್ದು ಯಾನ್ ಕಾಟ ಅಂದ್ರೆ ನಿಮ್ದು ಯಾನ್ ಭಾಗ್ಯ ಅಲ್ಲ ಅದರಾಗಿ ನೋಡಿದ್ರಿ. ಅದು ಅರೇ ಅಲ್ಲಿ ಒಗದು ಕೂಡ್ಲೆ ಕೆಳ ದಾಟಿರೋದು ಅದರಾಗೆ ಹೊಡಿದ್ರಿ ನೀವು. ನಾ ಬ್ರಾಹ್ಮಣ ಇದ್ದ ನಾ ಕ್ಷತ್ರಿಯ ಇದ್ದ ನಾ ವೈಶ್ಯ ಇದ್ದ ನಾ ಶೂದ್ರ ಇದ್ದ ಅಂದಿರಿ ಅಂದಿದ್ರಿ. ಅದರಾಗೆ ಇದು ಜ್ಞಾನ ತೊಗೊಂಡ್ರಿ. ಅದು ಕ್ಲಿಯರ್ ಮಾಡ್ಬೇಕಾಗಿತ್ತು ಮೊದಲು ನೀವು. ಕ್ಲಿಯರ್ ಮಾಡಿ ಜ್ಞಾನ ನೀವು ತಗೊಂಡೇ ಇಲ್ಲ. ಅದು ತಪ್ಪು ಆಗದ ವಿಷಯ. ಮತ್ತೆ ಒಂದ್ಸಲ ಒಂದೇ ದಾರಿ ಬಂದು ನಿಲ್ಲಬೇಕು. ಅದಕ್ಕೆ 3 ಮಾತ್ರ ನನಗೆ ಕಾರಣ ಯಾಕಾಗಿಲ್ಲ ಅಂದ್ರೆ ಜಗತ್ತಿನಲ್ಲಿರುವ ಸತ್ಯತ್ವ ಬುದ್ಧಿ ಗೊತ್ತಿಲ್ಲ. ಅದರಲ್ಲಿ ಸಚ್ಚಿದಾನಂದ ರೂಪ ಆತ್ಮರೇ ನಾನೇ ಇದ್ದೀನಿ ಅನ್ನೋದ್ರ ಜ್ಞಾನ ಪಕ್ಕ ಆಗಿಲ್ಲ. ಹುಟ್ಟು ಸಾವುಗಳು ನನಗೆ ಇಲ್ಲ ಅನ್ನಬೇಕಾದ ಮುಂದಿನಲ್ಲೂ ಸುದ್ದಿ ಉದ್ರಿಯುವುದು ಶಾಸ್ತ್ರ ರೋಗಿಯದು ಸ್ವರ್ಗ ನರಕ ಉದ್ರಿಯವು ಉದ್ರಿ ತೋರಿಸಲು ಬರಲ್ಲ. ಈ ಸತ್ಯ ತೋರಿಸ್ತೀನಿ. ಇದು ಏನದ ನೋಡ್ರಿ ಅನಾತ್ಮ ಒಂದು ಆತ್ಮ ಇಲ್ಲಿಗೆ ಅಡ್ಡೆ ವಸ್ತು ಅಂತ ತಿಳ್ಕೊಳ್ಳಿ. ಒಂದು ಸತ್ಯದ ಒಂದು ಸತ್ಯದಂತೆ ಸತ್ಯದಂತೆ ಇದ್ದುದಕ್ಕೆ ಸತ್ಯದಂತೆ ಸತ್ಯದಂತೆ ಇದ್ದುದಕ್ಕೆ ಸತ್ಯದಂತಿದ್ದು ಏನು ಸತ್ಯದ ಅದನ್ನು ನಾವು ಪಕ್ಕ ಕೇಳಿ ಆ ಸತ್ಯವನ್ನು ತಿಳಿದ್ರಿ. ಆಟೋಮೆಟಿಕ್ ದಾನ ಬೇಕು. ನಿಮ್ಮಲ್ಲಿ ಎಲ್ಲಾರೇ ವೈರಾಗ್ಯ ಬರಬೇಕು ಎಲ್ಲ ಬರ್ತದೆ. ಇಲ್ಲಿ ನನ್ನ ಬಡ್ಡಿದಾಗ ಒಂದು ಮಾತು ಹೇಳಿ ಯಾರಿಗೆ ಇರ್ಬಂದು ಮಾತು ಕೇಳಿದ್ದಾರೆ. ದುನಿಯಾ ಮೇರಿ ಕೌನ ಬಡ ಅಂತ ಕೇಳಿದ್ದಾರೆ. ಈ ಜಗತ್ತಿನೊಳಗೆ ಯಾರು ಬರ್ತಾವ ನೀವು ಕೇಳಿದ್ರೆ ಹೇಳ್ತಾರೆ ಉತ್ತರ ಬೇರೆ. ಯಾರು ಧನವಾನ ರೊಕ್ಕ ಎನ್ನುವುದು ರೊಕ್ಕಮ್ಮ ಈ ತನ್ನೋದು ಧನವಾನ ಬಡ ತೊಂದರೆ. ಮತ್ತೊಬ್ಬ ನನ್ನ ಮಂತ್ರಿ ಬಲವಾನ ಬಡ ಯಾರಿಗೆ ಬಲ. ಮೂರನೇ ಮಂತ್ರಿ ಅವ ಏನಂತ ಅಧಿಕಾರವಾನ ಬಡ. ಯಾವ ಅಧಿಕಾರ ನೋಡ್ರಿ ಅವನೇ ದೊಡ್ಡವ. ಮತ್ತೊಬ್ಬ ಎಲ್ಲ ಗರ್ವಗಳು ಧನವಾನ ಬಲವಾನ ಅಧಿಕಾರವಾನ ಎಲ್ಲ ಗರ್ವಗಳು. ಮತ್ತೊಬ್ಬ ಏನೇ ಮಾಡ್ದ ಸುಮ್ಮನೆ ಹೊರಬೇಡ ಅಂತೇಳಿ ರಾಜ ತೂ ಈ ಇನ್ನೇ ದೊಡ್ಡವನ ಯಾರಿಗೆ ಇದು ಇವನಿಗೆ ಇನ್ನ ಉತ್ತರ ಸರಿ ಅನ್ಸಲಿಲ್ಲ. ಯಾಕಂದ್ರೆ ಬಿರ್ಬಲ್ ಹೇಳ್ಬೇಕಲ್ಲ. ಬಿರ್ಬಲ್ ಪಾಡೆ ಲಾಸ್ಟ್ ಇತ್ತು. ಬಿರ್ಬಲ್ ಕೇಳವ ಇದ್ರೊಳಗೆ ಯಾವಾಗ ಕರೆಯೋದು. ಆವಾಗ ಬಿರ್ಬಲ್ ಹೇಳಿದಾಗ ಧನವಾನ ಬಡ ನಹಿ ಅಧಿಕಾರವಾನ ಬಡ ನಹಿ ಬಲವಾನ ಬಡ ನಹಿ. ನೀವೇನು ಸಂಗ್ರಹ ಮಾಡ್ಲಿಕ್ಕೆ ಹೊಂಟಿರಿ ನೀವೆಲ್ಲ ಏನ್ ದೊಡ್ಡವರಾಗ್ಬಿಟ್ಟಿರಿ, ಏನ್ ಶಾಸ್ತ್ರಿಗಳಾಗ್ಬಿಟ್ಟಿರಿ, ಏನ್ ಪ್ರವಚನಕಾರ ಆಗ್ಬಿಟ್ಟಿರಿ, ಒಂದು ದೊಡ್ಡ ಜ್ಞಾನಿ ಅನ್ನಿಸ್ಬಿಟ್ಟಿರಿ. ಏನಿಲ್ಲ ಯಾಕಂದ್ರ ಎಷ್ಟೋ ಮಂದಿಗೆ ನಾ ನೋಡಿದ ಪರಿಸ್ಥಿತಿ ಎಮ್ಮೆಲೆ ತೀರ್ಕೊಳಗಂತಾರ ಮನಾಲಿಸಿ. ಆದ್ರೆ ಈ ಗುರುತನ ಅನ್ನೋದು ಅವ್ರಿಗೆ ಜ್ಞಾನದತ್ರಿ. ಗುರುವಿನಿಗಿಂತ ದೊಡ್ಡದ ಯಾವ ವಸ್ತು ಅಂತ ಹೇಳ್ತಾನೆ. ಅವ್ರ ತೆಗೆದುಕೊಳ್ಳಬೇಕಂದ್ರೆ ಗುರುತನಕ್ಕೆ ಬರ್ತಾರಲ್ಲ ಎಣ್ಣೆ ನೀವು ಕಣ್ಣು ಮುಚ್ಚಿದೆ. ಹಾ ಗುರುವಿನಕ್ಕಿಂತ ದೊಡ್ಡವರು ಜಗತ್ತ ಯಾರು ಇಲ್ಲ. ಆ ಜಾಗದಾಗ ನಿಂತನ MLA ಆಗ್ತಾ MP ಆಗ್ತಾ ಮಿನಿಸ್ಟರ್ ಆಗ್ತಾ ಕೊಟ್ಟಾರಲ್ಲ ಗುರುತನದ ಗುರುತ್ವನೇ ಅವ್ರಿಗೆ ಇಲ್ಲ. ಅಂಥ
ಅಂಥವ್ರ ಕೈ ಒಳಗೆ ಸಿಕ್ಕಿ ಬಿಟ್ಟದಿದ್ರು ಅದಕ್ಕೆ ನಾವು ಅದಕ್ಕೆ ಚಂಡ ಹಾಕಿ ಆದ್ರೆ ಇವಾಗಿಯೂ ಕೂಡ ಗುರುತ್ವ ಇಲ್ಲದ ಮಾತೃತ್ವ ಇಲ್ಲದ ಮಾತಾ ಅವಳಿಗೆ ಮಾತೃತ್ವನೇ ಇಲ್ಲ ಮಾತಾ ಶಬ್ದ ಗೊತ್ತಾದ್ರು ಗುರುತ್ವ ಇಲ್ಲದ ಗುರು ಮನುಷ್ಯತ್ವ ಇಲ್ಲದ ಮನುಷ್ಯ ಈ 3 ಮಂದಿ ಕೈ ಸಿಕ್ಕರು ಮುಚ್ಚ ನೋಡಿ ಅದಕ್ಕೆ ನೀವು ವಿಚಾರ ಮಾಡಿ ಪಕ್ಕ ಯಾಕಂದ್ರ ನಾವು ಕೂಡ ವಿಚಾರ ಮಾರ್ಗವನ್ನೇ ವಿಚಾರ ಮಾಡಬೇಕು ಯಾಕೋ ಕೂಡ್ಸ್ಬೇಡ್ರೆ ನಂಗೆ ಅದು ವಿರುದ್ಧ ವಿಶ್ವಾಸ ಮತ್ತು ವಿಚಾರ ಯಾಕೋ ಕೂಡ್ಸ್ಬೇಡ್ರಿ ವಿಶ್ವಾಸ ಮಾರ್ಗ ಇದು ಕಡೆ ಐತ್ರಿ ಭಕ್ತಿ ಕಡೆ ಐತ್ರಿ ಭಕ್ತಿ तू देव देवच मी भक्त भक्तच तू मोठा मी छोटा सಣ್ಣವ ನೀ ದೊಡ್ಡವ ನಿನ್ಯಾಗ ಅಟ್ಟಾಡಿ ಇದು ಯಾವುದು ವಿಶ್ವಾಸ ಮಾರ್ಗ ವಿಚಾರ ಮಾಡ್ಬೇಕಾಗಿತ್ತು ಯಾವ್ದು ಜ್ಞಾನ ಇದು ವಿಚಾರ ವಿಷಯ ಏನು ವಿಚಾರ ವಿಷಯ ಚಂದ್ರದಾಗ ಏನು ಪರಮಾತ್ಮ ಯಾರು ಇವರು ವಿಚಾರ ಬಂದ ಮಾಡ್ರಿ ಮಾಡ್ರಿ ಶಬ್ದ ಸ್ಪಷ್ಟ ಕೇಳಿಸ್ತದ ರಾಜು ಕೇಳಿರಿ ಅಳವಡಿಸಿಲ್ಲ ಯಾಕೆ ಅನ್ನೋದ ಚಿಂತೆ ಒಂದಿನ ಯಾರು ಒಂದಿನ ಫೋನ್ ಮಾಡಿದ್ದು ಈಗ ನಾವು ಕೇಳ್ಬೇಕ್ರೆ ನೀವು ಬಂದು ಕೇಳ್ಬೇಕು ತಗದಿ ನನಗೆ ಗೆಲ್ಲದ್ರಿ ಅಂದ್ರೆ ನೋಡಿ ವಿಶ್ವಾಸ ವಿಚಾರ ಎರಡೂ ಮಾತುಗಳು ಎರಡೂ ಕೂಡ ಇಲ್ಲ ಇದು ಮಾತು ನೀವು ತಿಳ್ಕೊಳ್ಳಿ ವಿಚಾರ ಮಾಡ್ಲಿಕ್ಕೆ ಏನು ವಿಚಾರೇ ಮಾಡಿ ಆದ ಗಟ್ಟಿ ವಿಚಾರ ಮಾಡೋದಕ್ಕಾಗಿ ಬಂದಿರ್ಲಿ ಎಲ್ಲ ಬಸವರಾಜ ಶಂಕರ್ ಹೇಳಕತ್ಯಾರ ನಾಗೇಂದ್ರ ಹೇಳಕತ್ಯಾರ ಮಾದೇವಪ್ಪ ಅವ್ರು ಹೇಳಿ ಮುದುಕ ಹೇಳಿ ನಾವು ಹೊಡ್ತಿದ್ದೀವಿ ನೋಡಿ ಇನ್ನೇನ್ ಬಹಳ ನಾವು ಉಳಿಯಲ್ಲ ಆ ಕಡಿತನ ಕರೆ ಹೇಳೋದು ಯಾರೇ ಬೇರೆ ಅವ್ರು ನನಗೇನಾರ ಬೇಕಾಗಿಲ್ಲ ಯಾಕಂದ್ರೆ ನ್ಯಾಯ ಅಭ್ಯಾಸ ಮಾಡ್ಬೇಕಾದ್ರೆ ದೋಚನೆ ಮಾಡೋದು ನಾವು ಶೋಧ ಮಾಡೋದು ಬಂದಾಗಿದ್ದೀವಿ ಏನು ಸರ್ವಧರ್ಮಗಳೇ ನಾವು ಯಾರು ಎಲ್ಲಿ ಮುಖ್ಯವ ಅಲ್ಲಿ ಓದ್ ಬಂದಿಲ್ಲ ಕಡಿಗೆ ಯಾವಾಗ ಮುಖ್ಯ ಅಂದ್ರೆ ವೇದಾಂತ ಒಂದೇ ಮುಖ್ಯದಪ್ಪ ಅಂತ ಹೇಳಿ ಇದಕ್ಕೆ ನಾ ಸ್ವೀಕಾರ ಮಾಡಿದ್ವಿ ನಾ ಸಾಂಪ್ರದಾಯ ಸ್ವೀಕಾರ ಮಾಡಲ್ಲ ವೇದಾಂತಕ್ಕೆ ಸ್ವೀಕಾರ ಮಾಡಿ ಅದು ಯಾರೇ ಕೇಳಲ್ಲ ವೇದಾಂತ ಅವರೇ ಹೇಳ್ಬೇಕು ಇವರೇ ಹೇಳ್ಬೇಕು ಆ ಸಂಪ್ರದಾಯ ಹೇಳ್ಬೇಕಂತ ಏನೇನಿಲ್ಲ ನನಗೆ ವೇದಾಂತ ಯಾರೇ ಯಾಕೆ ವೇದಾಂತ ಕೊನೆಗೆ ಆಗತ್ತದ ಅದು ಅಂತಿಮ ಅದ ಅದು ಸತ್ಯ ಅಂತ ಹೋಗ್ರಿ ಈ ಹಿಂದಿನ ಪಕ್ಕ ಮಾಡ್ಕೊಳ್ಳಿ ವಿಶ್ವಾಸ ಮಾರ್ಗ ವಿಚಾರ ಮಾರ್ಗ ಎರಡೂ ಕೂಡಿಸ್ಕೊಂಡು ಹೋಗ್ಬೇಡಿ ಕೂಡುದ್ರಿಂದ ಹೀಗಾಗತ್ತೀರಿ ಅದಕ್ಕೆ ಅವರು ಯಾತ್ರಿ ವರ್ಗರ ಮೈತ್ರಾದಿ ತಲೆಗೆ ಆತ್ಮನಿಗೆ ಸಂಬಂಧವಿಲ್ಲ ತಿಳಿಮೈತ್ರೆ ಬೆಳಕು ಕರ್ತವ್ಯವಿದೆ ಅದಕ್ಕೆ ದಾನೂ ಆಗ್ತದೆ ತ್ಯಾಗನೂ ಆಗ್ತದೆ ಆ ಜ್ಞಾನ ಇವತ್ತು ಪರಿಪೂರ್ಣ ಐತಂತ ಹೇಳಿ ಆ ಜ್ಞಾನವನ್ನೇ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿ ಮತ್ತೇನಿದ್ರೆ ಹೇಳಿ 2 ನಿಮಿಷ ಮುಗಿಸಿನ 100 ಸಾವಿರ ಇನ್ನೇನು ಟೈಮ್ ಆಗ್ಯಾರ ಯಾಕೆ ಗುಂಡು ಕೂತೀರಿ ಅಂತ ಹೇಳಿಲ್ಲ ನಾನು ಮುಲ್ಲಾರ ಕೂತಿರ್ಬೇಕಾದ್ರೆ ಬಿಟ್ಟು ಬಿಡ್ತೀರಿ ನೀವು ಊಟ ಮಾಡಿ ಕೂತೀರಿ ಅದಕ್ಕೆ ಸತ್ಯ ಒಂದು ಮಾತು ಹೇಳ್ತೀನಿ ಕೇಳಿ सत्य का नाम मिलता है डुलता है डूबता नहीं सत्य ಎಂಬುವ ನೌಕೆ ಅಳೆಯಾಡ್ತದ ಬಳ್ಳಾಡ್ತದ ಮುಳುಗಲ್ಲಿ सत्य का नाम मिलता है डुलता है डूबता नहीं ಅದೆಂದಿಗೂ ಅದು ಮುಳುಗಂಗೆ ಅದಕ್ಕೆ ಅವರು ಒಂದು ಕಬೀರದಾಸ ಬರ್ದಾರ नशा चढ़े जब गुरु प्रेम का तनु मन भाव छूटे ನಿಮ್ಗೆ ನಶೆ ಇರ್ಬೇಕಾಗ್ಯದ ನಶೆ ಅಂದ್ರೆ ಯಾರು ಗುರುವಿನ ಪ್ರೇಮದ ನಶೆ ಇರ್ಬೇಕಾಗ್ಯದ ನಶಾ ಚಡೆ ಗುರು ಪ್ರೇಮಕ छूटे तनु मन भाव ತನು ಮತ್ತು ಮನ ಈ ಭಾವವೇ ಹೋಗ್ಬಿಡ್ತಾವಂತ ಅಂತ ಲಿಂಗ ಪರಮಾನಂದ ಪ್ರಾಪ್ತಿ ಅಂತ ಶಕ್ತಿ ಆ ಸದ್ಗುರುನಾಥ ನಮ್ಮ ನಿಮ್ಮ ಪಡೆದ ಕಾಪಾಡ್ತಾನೆ ಅಂತ ಹೇಳಿ ಮತ್ತೆ ನಿಮಗೆ ಏನು ಪ್ರಶ್ನೆಯಿಂದ ಮುಂದಿನ ಸಲ ಹೇಳ್ತೀವಿ ಏನಿದ್ರೆ ತಂದಿಡ್ಸಬೇಡಿ ನಾನು ಮಾತಾಡೋದೇ ಹೇಳೋದು ಆಗ ಸುಮ್ಮ ಕೂತ್ರೆ ಅದು ನನ್ನ ನಡೆಯಲ್ಲ ನೀವು ಮಾತಾಡೋಕೆ ಹಾಗೆ
ಕಾಂಪಿಟೇಷನ್ ಮಾಡೋರು ಪ್ರಶ್ನೆ ಕೇಳೋರು ಅಂತ ನಾನು ತೆಗಿತೀನಿ. ಈಗ ಒಂದೇ ಒಂದು ಸ್ಥಿತಿ ಒಳಗೆ ನೀವು ಉಳಿಬೇಡ್ರಿ, ವಿಚಾರ ಮಾಡಕ್ಕೆ ಹಿಡಿದ್ಬಿಡ್ರಿ, ಪಕ್ಕ ವಿಶ್ವಾಸ ತಗದ್ಬಿಡ್ರಿ ಸಾಯಿ ಯಾರು ಕೂಡಿಲ್ಲ ನಡೆಯಲಿ. ಅದಕ್ಕ ಇವತ್ತಿನ ದಿವಸ ದೇಹಾದಿ ವೈರಮ್ಯವಾನ್ ಆತ್ಮ, ದೇಹಾದಿಗಳಿಗಿಂತ ವಿರುದ್ಧ ಧರ್ಮವುಳ್ಳವನೇ ಆತ್ಮ. ಪ್ರಪಂಚವನ್ನ ನಿಷೇಧಿಸಿ ಆತ್ಮನ್ನ ಉಪದೇಶ ಮಾಡುವ, ಅದು ಇದೇ ವಿಶೇಷಣ ಡೈರೆಕ್ಟ್ ಉಪದೇಶ ಮಾಡ್ಯಾರ. ಇದು ಒಂದು ನೇತೆಗಳನ್ನು ಉಪದೇಶ ಮಾಡಿ ಒಟ್ಟಿನ ಹೇಳುವುದು ಸತ್ಯ ವಸ್ತು ಆತ್ಮನೇ ವಿರಾಳ ವಸ್ತು ಅಂತ ಇಲ್ಲಿವರೆಗೆ ಹಿಡಿದ 2 ವಾಕ್ಯಗಳು ಕುಸುಮಗಳನ್ನ ನಮ್ಮ ಭಾರತ ಸ್ವಾಮಿಗಳ ಚರಣಗಳಿಗೆ ಅರ್ಪಿಸಿ ನನ್ನ ವಿರಾಮ ಕೊಡುತ್ತೇವೆ.